ಯಡಿಯೂರಪ್ಪ ಭ್ರಷ್ಟ ಸರ್ಕಾರ ಎಂಬ ಶಾ ಬಾಯ್ತಪ್ಪಿನ ಹೇಳಿಕೆಗೆ ಸಂಬಂಧಪಟ್ಟಂತೆ ಆ ಹೇಳಿಕೆಯನ್ನು ಬಳಸಿಕೊಂಡು ರಮ್ಯಾ ಇದೀಗ ಲೇವಡಿಯನ್ನ ಮಾಡಿದ್ದಾರೆ. ನಿಜವಾಗಿಯೂ ಭ್ರಷ್ಟ ಅಂದ್ರೆ ಯಾರು, ಅಮಿತ್ ಶಾನ ಅಥವಾ ಯಡಿಯೂರಪ್ಪನ ಅಂತ ಪ್ರಶ್ನೆ ಕೇಳಿದ್ದಾರೆ. ಟ್ವಿಟರ್ ಪೇಜ್ನಲ್ಲಿ 2 ಆಪ್ಷನ್ ಕೂಡ ಕೊಟ್ಟಿದ್ದಾರೆ ರಮ್ಯಾ ಅವರು ಲೇವಡಿ ಮಾಡೋ ಮುಖಾಂತರವಾಗಿ. ಇನ್ನು ಟ್ವೀಟಿಗರ ಪ್ರತಿಕ್ರಿಯೆಗೆ ಮಾಜಿ ಸಂಸದೆ ರಮ್ಯಾ ಇದೀಗ ಆಹ್ವಾನವನ್ನ ಕೊಟ್ಟಿದ್ದಾರೆ. ಬೆಳಗ್ಗೆ ತಾನೇ ಅಮಿತ್ ಶಾ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಈ ರಾಜ್ಯ ಕಂಡಂತ ಅತ್ಯಂತ ಭ್ರಷ್ಟ ಸರ್ಕಾರ ಅಂದ್ರೆ ಅದು ಯಡಿಯೂರಪ್ಪ ಅವರ ನೇತೃತ್ವದ ಸರ್ಕಾರ ಅಂತ ಬಾಯ್ತಪ್ಪಿ ಹೇಳಿದ್ರು. ಸೊ ಇದೀಗ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಡ್ತಿದೆ ಆ ಸ್ಟೇಟ್ಮೆಂಟ್. ಬಾಯ್ತಪ್ಪಿ ಹೇಳಿಕೆಯನ್ನ ಕೊಟ್ಟಿದ್ರು ಕೂಡ ಯಡಿಯೂರಪ್ಪ ಭ್ರಷ್ಟ ಸರ್ಕಾರ ಅಂತ ಹೇಳಿದ್ರಿಂದ ಕಾಂಗ್ರೆಸ್ ಅವರು ಇದನ್ನ ಸಾಕಷ್ಟು ಲೇವಡಿ ಮಾಡ್ತಾ ಇದ್ದಾರೆ. ಇದನ್ನ ಬಳಸಿಕೊಂಡು ಈಗ ರಮ್ಯಾ ಕೂಡ ಲೇವಡಿ ಮಾಡಿದ್ದಾರೆ. ನಿಜವಾಗ್ಲೂ ಭ್ರಷ್ಟ ಅಂದ್ರೆ ಯಾರು ಅಂತ ಕೇಳಿ 2 ಆಪ್ಷನ್ ಕೊಟ್ಟಿದ್ದಾರೆ, ಅಮಿತ್ ಶಾನ ಅಥವಾ ಯಡಿಯೂರಪ್ಪನ ಅಂತ. ನೀವೇ ಡಿಸೈಡ್ ಮಾಡಿ, ನೀವೇ ಇದಕ್ಕೆ ಉತ್ತರ ಕೊಡಿ ಅಂತ ಟ್ವೀಟಿಗರ ಪ್ರತಿಕ್ರಿಯೆಗೆ ಇದೀಗ ಆಹ್ವಾನವನ್ನ ಕೊಟ್ಟಿದ್ದಾರೆ ಮಾಜಿ ಸಂಸದೆ ರಮ್ಯಾ ಅವರು. ಟ್ವಿಟರ್ ಪೇಜ್ನಲ್ಲಿ 2 ಆಪ್ಷನ್ ಹಾಕಿದ್ದಾರೆ. ರಮ್ಯಾ ಲೇವಡಿ ಮಾಡಿದ್ದಾರೆ. ಹೂ ಇಸ್ ಮೋರ್ ಕರಪ್ಟ್ ಅಂತ ಕೇಳಿ ಅಮಿತ್ ಶಾನ ಅಥವಾ ಯಡಿಯೂರಪ್ಪನ ಅಂತ 2 ಆಪ್ಷನ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ನಮ್ಮ ಸುದ್ದಿ ಸಂಪಾದಕ ಅಭಿನಂದನ್. ಅಭಿನಂದನ್, ಇತ್ತೀಚೆಗೆ ನಾವು ನೋಡ್ತಾ ಇದೀವಿ, ಎಲೆಕ್ಷನ್ ಹತ್ತತ್ರ ಬರ್ತಾ ಇದ್ದಂಗೆ ಸಾಕಷ್ಟು ನಾಯಕರು, ಅದರಲ್ಲೂ ಮೇನ್ ಲೀಡರ್ಸ್ ಬಾಯ್ತಪ್ಪ ಮಾತಾಡ್ತಾರೆ. ಆದ್ರೆ ಸಾಕಷ್ಟು ಚರ್ಚೆಗೆ ಗುರಿಯಾಗಿದೆ ಯಡಿಯೂರಪ್ಪ ಭ್ರಷ್ಟ ಸರ್ಕಾರ ಅಂತ ಹೇಳಿರೋದು ಶಾ ಅವರು. ಇದನ್ನ ಯಾವ ರೀತಿ ಕಾಂಗ್ರೆಸ್ ಇದೀಗ ಲೇವಡಿ ಮಾಡ್ತಾ ಇದೆ, ಎಸ್ಪೆಷಲಿ ರಮ್ಯಾ ಅವರು? ಶರ್ಮಿತಾ, ಏನು ಇವತ್ತು ದಾವಣಗೆರೆಯಲ್ಲಿ ಅಮಿತ್ ಶಾ ಅವರು ಸುದ್ದಿಗೋಷ್ಠಿ ನಡೆಸ್ತಕ್ಕಂಥ ವೇಳೆಯಲ್ಲಿ ಯಡಿಯೂರಪ್ಪನವರ ಸರ್ಕಾರ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅನ್ನುವಂತ ಒಂದು ಮಾತನ್ನ ಬಾಯ್ತಪ್ಪಿ ಹೇಳಿದ್ರು. ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತ ಹೇಳ್ಬೇಕಿತ್ತು, ಆದ್ರೆ ಯಡಿಯೂರಪ್ಪನವರ ಸರ್ಕಾರ ನಂಬರ್ 1 ಅಂತ ಒಂದು ಬಾಯ್ತಪ್ಪಿನಿಂದ ಹೇಳಿ ಕೊನೆಗೆ ಅದನ್ನ ಸರಿ ಮಾಡ್ಕೊಂಡ್ರು. ಆದ್ರೆ ಈ ಒಂದು ಹೇಳಿಕೆಯನ್ನ ಈಗ ಮಾಜಿ ಸಂಸದೆ ಹಾಗೂ ಕಾಂಗ್ರೆಸ್ನ ಐಟಿ ಸೆಲ್ ಮುಖ್ಯಸ್ಥರಾಗಿರ್ತಕ್ಕಂಥ ರಮ್ಯಾ ಅವರು ಟ್ವಿಟರ್ ನಲ್ಲಿ ಹಾಕೊಂಡು ಇದಕ್ಕೆ ಚರ್ಚೆಗೆ ಆಹ್ವಾನ ಮಾಡಿರ್ತಕ್ಕಂಥದ್ದು. ಅಮಿತ್ ಶಾ ಅವರು ಸತ್ಯವನ್ನೇ ಹೇಳಿದ್ದಾರೆ, ನಾವು ಅಮಿತ್ ಶಾ ಅವರ ಮಾತನ್ನ ಒಪ್ಪುತ್ತೇವೆ ಅಂತಕ್ಕಂಥ ಒಂದು ಬರವಣಿಗೆಯನ್ನು ಕೂಡ ಟ್ವಿಟರ್ ನಲ್ಲಿ ಹಾಕಿದ್ದಾರೆ. ಈಗ ಕಾಂಗ್ರೆಸ್ ಕೂಡ ಟ್ವಿಟರ್ ನಲ್ಲಿ ಬಹಳ ಆಕ್ಟಿವ್ ಆಗಿರ್ತಕ್ಕಂಥದ್ದು. ಬಿಜೆಪಿಯವರಷ್ಟೇ ಕಾಂಗ್ರೆಸ್ ಕೂಡ ತೀವ್ರ ಆಕ್ಟಿವ್ ಆಗಿದೆ. ಅಮಿತ್ ಶಾ ಅವರ ಹೇಳಿಕೆ ನಂತರಕ್ಕೆ ಮತ್ತೆ ಇನ್ನೊಂದು ಟ್ವೀಟ್ ಅನ್ನ ಮಾಡಿದ್ದಾರೆ ರಮ್ಯಾ. ಯಾರು ಅತಿ ಭ್ರಷ್ಟ, ಯಡಿಯೂರಪ್ಪನ ಅಥವಾ ಅಮಿತ್ ಶಾ ಅವರ ಅಂತಕ್ಕಂಥ ವೋಟ್ ಮಾಡ್ಲಿಕ್ಕೆ ಒಂದು ಟ್ವಿಟರ್ ನಲ್ಲಿ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಅಮಿತ್ ಶಾ ಅತಿ ಹೆಚ್ಚು ಭ್ರಷ್ಟನ ಅಥವಾ ಯಡಿಯೂರಪ್ಪ ಅತಿ ಹೆಚ್ಚು ಭ್ರಷ್ಟನ ಅಂತಕ್ಕಂಥ ಒಂದು ವೋಟ್ ಮಾಡ್ಲಿಕ್ಕೆ ಒಂದು ಆಪ್ಷನ್ ಅನ್ನ ಕೂಡ ಟ್ವಿಟರ್ ನಲ್ಲಿ ತೆಗೆದಿರ್ತಕ್ಕಂಥದ್ದು. ಒಂದು ಅಮಿತ್ ಶಾ ಅವರ ಬಾಯ್ತಪ್ಪಿನ ಹೇಳಿಕೆ ಈಗ ಟ್ವಿಟರ್ ನಲ್ಲಿ ಟ್ವೀಟಿಗರಿಗೆ ಆಹಾರ ಆಗಿರ್ತಕ್ಕಂಥದ್ದು. ಅದರಲ್ಲೂ ವಿಪಕ್ಷಗಳು ಇದನ್ನ ಸಕ್ರಿಯವಾಗಿ ಬಳಸ್ಕೊಳ್ತಾ ಇದ್ದೇವೆ ಅವರನ್ನ. ಏನು ಕಾಂಗ್ರೆಸ್ ಪದೇ ಪದೇ ಯಡಿಯೂರಪ್ಪನವರು ಜೈಲಿಗೆ ಹೋಗಿ ಬಂದ ಮುಖ್ಯಮಂತ್ರಿ ಹಾಗೂ ಅವರನ್ನ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಕ್ಕಂಥ ಬಿಜೆಪಿ ಪ್ರತಿಪಾದಿಸಿರುವ ಭ್ರಷ್ಟಾಚಾರಿಯನ್ನ ಅಂತಕ್ಕಂಥ ಹೇಳಿಕೆಯನ್ನು ಹೇಳ್ತಾ ಇದ್ರು. ಇವತ್ತು ಅಮಿತ್ ಶಾ ಅವರು ಬಾಯ್ತಪ್ಪಿನಿಂದ ಹೇಳಿದ ಹೇಳಿಕೆ ಇವತ್ತು ಕಾಂಗ್ರೆಸ್ನವರಿಗೆ ಇನ್ನಷ್ಟು ಪುಷ್ಟಿ ಮತ್ತೆ ಆಹಾರವನ್ನು ನೀಡಿದೆ. ಈಗ ಟ್ವೀಟ್ ನಲ್ಲಿ ರಮ್ಯಾರವರು ಅದನ್ನ ಹಾಕುವ ಮೂಲಕ ಇನ್ನಷ್ಟು ಒಂದು ಟ್ವೀಟ್ಗರಿಗೆ ಮತ್ತೆ ಇದಕ್ಕೆ ಆಹ್ವಾನವನ್ನ ಮಾಡಿಕೊಟ್ಟಿದ್ದಾರೆ ಶರ್ಮಿತಾ. ಹಾಗೇನೆ ಅಭಿ, ಈಗ ಸೋಷಿಯಲ್ ಮೀಡಿಯಾ ತುಂಬಾನೇ ಫಾಸ್ಟ್ ಆಗಿದೆ, ಅದರಲ್ಲೂ ಕೂಡ ಟ್ವಿಟರ್ ಅಲ್ಲಿ ಈ ರೀತಿ ಆಪ್ಷನ್ ಕೊಟ್ಟು ನೀವೇ ಉತ್ತರ ಮಾಡಿ ಅಂತ ಕೇಳಿರೋದ್ರಿಂದ ಸೊ ಅದಕ್ಕೆ ಬಹಳಷ್ಟು ಸ್ವಾರಸ್ಯಕರ ರಿಪ್ಲೈಗಳು ಕೂಡ ಬರ್ತಾ ಇರಬಹುದೇನೋ. ಏನಾದ್ರೂ ರಿಪ್ಲೈ ಬಗ್ಗೆ, ಏನಾದ್ರೂ ರೆಸ್ಪಾನ್ಸ್ ಬಗ್ಗೆ, ಅಂದ್ರೆ ಟ್ವೀಟಿಗರು ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಇದಕ್ಕೆ ಅಭಿ? ಸ್ವಾಭಾವಿಕವಾಗಿ ಒಂದು ಟ್ವೀಟ್ ನಲ್ಲಿ ಪರ ಮತ್ತು ವಿರೋಧಗಳು, ಟ್ವೀಟ್ಸ್ ಅಂಡ್ ರೇಟ್ ಟ್ವೀಟ್ಸ್ ಇದ್ದೇ ಇರುತ್ತೆ. ಬಿಜೆಪಿ ಪರವಾಗಿರ್ತಕ್ಕಂಥವ್ರು ರಮ್ಯಾರವರಿಗೆ ನಿಮ್ಮ ಕಡೆ ಏನು ಸಾಧನ, ನೀವು ರಾಹುಲ್ ಗಾಂಧಿಯನ್ನ ಪಪ್ಪುನನ್ನ ಪ್ರಧಾನಿ ಅಭ್ಯರ್ಥಿ ಅಂತಕ್ಕಂಥ ಬಿಂಬಿಸ್ತಾ ಹೊರಟಿದ್ದೀರಿ ಅಂತ ಹೇಳಿ ರಮ್ಯಾರವರ ಸಾಲ ಹೇಳಿತಾ ಇದ್ರೆ, ಇನ್ನ ಕಾಂಗ್ರೆಸ್ ಫೇವರ್ ಇರ್ತಕ್ಕಂಥ ಟ್ವೀಟಿಗರು ನೀವು ಹೇಳಿರ್ತಕ್ಕಂಥದ್ದು ಸರಿ, ಮತ್ತೆ ಇದು ಕಾಂಗ್ರೆಸ್ ಅಥವಾ ಪ್ರತಿಪಕ್ಷಗಳು ಮಾತ್ರ ಅಲ್ಲ, ಈಗ ಸ್ವತಃ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರೇ ನಿಮ್ಮ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಭ್ರಷ್ಟ ಅಂತ ಹೇಳ್ತಕ್ಕಂಥದ್ದು, ಮತ್ತೆ ಹಿಂದೆ ಭ್ರಷ್ಟ ಸರ್ಕಾರವನ್ನ ನೀಡಿದ್ದಾರೆ ಅಂತಕ್ಕಂಥ ಟ್ವೀಟ್ ಅಂಡ್ ರೀಟ್ವೀಟ್ಗಳು ಎರಡು ಪಕ್ಷಗಳ ಕಿತ್ತಾಟ ಈಗ ಆಲ್ರೆಡಿ ನಡೀತಾ ಇರ್ತಕ್ಕಂಥದ್ದು. ಒಟ್ಟಾರೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿಗರಿಗೆ ಇದು ಒಂದ್ ರೀತಿ ಖುಷಿಯ ವಿಚಾರವಾಗಿ ಒಂದ್ ರೀತಿ ಎಂಜಾಯ್ಮೆಂಟ್ ಆಗಿರ್ತಕ್ಕಂಥದ್ದು ಬಹಳ ಹಾಸ್ಯಾಸ್ಪದ ಶರ್ಮಿತಾ. ಥ್ಯಾಂಕ್ ಯು ಅಭಿನಂದನ್ ತಮ್ಮ ಇನ್ಫಾರ್ಮೇಶನ್ಗೆ.